ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಾವು ಹೇಗೆಲ್ಲ ಕಳೆದ್ವಿ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಹಾಗೆ ಪಾಲಕ್ ಚಿಕನ್ ರೆಸಿಪಿನೂ ಕೂಡ ನಾನು ಈ ಒಂದು ಬ್ಲಾಗಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡ್ದೇ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿನ ಪ್ರಿಪೇರ್ ಮಾಡ್ತಾ ಇದ್ದೆ. ದುವಿಕು ಕೂಡ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ನರ್ಸರಿಗೆ ಅಡ್ಮಿಷನ್ ಮಾಡಿದ್ದೀವಿ. ಅಪ್ಪುಗೆ ಲಾಸ್ಟ್ ವೀಕೇನೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಅವಲಕ್ಕಿನ ಪ್ರಿಪೇರ್ ಮಾಡ್ತಾ ಇದ್ದೆ. ದುವಿಕಿಗೆ ಅವಲಕ್ಕಿ ಹಾಗೆ ಉಪ್ಪಿಟ್ಟು ಇದೆಲ್ಲ ತುಂಬಾ ಇಷ್ಟಪಡ್ತಾನೆ, ತಿಂತಾನೆ. ಮನೆಯಲ್ಲಿ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕೂಲಲ್ಲಿ ಮಕ್ಕಳ ಜೊತೆ ಸೇರಿಕೊಂಡು ತಿಂತಾನೆ ಅಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ನೇ ಸ್ನ್ಯಾಕ್ಸಿಗೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ನಾನಿಲ್ಲಿ ಅವಲಕ್ಕಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಪ್ಪುಗೆ ಅವಲಕ್ಕಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಪುಳಿಯೋಗರೆ, ಅವಲಕ್ಕಿ, ಉಪ್ಪಿಟ್ಟು ಈ ಥರದ್ದೇನೋ ಅವ್ನು ಇಷ್ಟಪಡೋದಿಲ್ಲ. ಅವನಿಗೆ ಪರೋಟ ಈ ರೀತಿ ಬೇಕಾಗುತ್ತೆ. ಸೊ ಒಂದೊಂದು ಟೈಮ್ ದುವಿಗೆ ತಿಂತಾನಲ್ಲ, ಸೊ ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡಿದೆ. ಇಬ್ಬರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂದ್ಬಿಟ್ಟು. ಆ್ಯಕ್ಚುಲಿ ದುವಿಗೆ 27th ಮಂಡೇನೇ ಸ್ಕೂಲ್ ಓಪನ್ ಆಗಿತ್ತು. ಅವತ್ತು ನಾವು ಲೀವ್ ಹಾಕ್ಸ್ಬಿಟ್ವಿ. ಅವತ್ತೇ ಬಂಕ್ ಮಾಡಿಸಿದ್ವಿ ಫಸ್ಟ್ ಡೇನೇ ಅವನಿಗೆ. ಸಂಡೇ ನನ್ನ ತಮ್ಮನ ಮನೆಗೆ ಹೋಗಿದ್ವಿ, ಅಲ್ಲಿಂದ ಲೇಟಾಗಿ ಬಂದ್ವಿ. ಬಿಡು, ನೆಕ್ಸ್ಟ್ ಡೇಯಿಂದ ಕಳಿಸಿದ್ರಾಯ್ತು ಸ್ಕೂಲ್ಗೆ ಅಂತ. ಫಸ್ಟ್ ಡೇನೇ ಅವನಿಗೆ ಬಂಕ್ ಆಯಿತು ಸ್ಕೂಲು. ಅಪ್ಪು ಲಾಸ್ಟ್ ಇಯರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವನಂತೂ ನಾನು ಹೋಗ್ತೀನಿ ಅಂತ ತುಂಬಾ ಹಠ ಮಾಡ್ತಾಯಿದ್ದ. ನಾವು ಅವಾಗೆಲ್ಲ ಹೇಳ್ತಾ ಇದ್ವಿ, ನೆಕ್ಸ್ಟ್ ಇಯರ್ ನಿನಗೂ ಸ್ಟಾರ್ಟ್ ಆಗುತ್ತೆ, ಇನ್ನು ಹೋಗೋದಿದ್ದೇ ಇರುತ್ತೆ ಅಂತ ಸಮಾಧಾನ ಮಾಡ್ತಾಯಿದ್ವಿ. ಅವಾಗಲೇ ಅಷ್ಟೊಂದು ಹಠ ಮಾಡಿ ನಾನು ಹೋಗ್ತೀನಿ ಅಂತ ಅಂತಿದ್ದ. ಇವಾಗಂತೂ ಬ್ಯಾಗು ಇದೆಲ್ಲ ತೊಗೊಂಡು ಬಂದಮೇಲೆ ಅಂತೂ ಫುಲ್ ವೆಯ್ಟಿಂಗ್ ಮಾಡ್ತಾ ಇದ್ದಾನೆ. ಅಪ್ಪು ಬೇರೆ ಫಸ್ಟೇ ಸ್ಟಾರ್ಟ್ ಆಗಿಬಿಡ್ತಾ ಅವನಿಗೆ. ಸೊ ಅವನು ಹೋಗ್ಬೇಕಾದ್ರೆ ಇನ್ನೂ ಹಠ ಮಾಡ್ತಿದ್ದ, ನಂದು ಬ್ಯಾಗ್ ಬಂದಿದೆ, ನಾನು ಹೋಗ್ತೀನಿ ಅಂತ. ಸೊ ಫೈನಲಿ ಅವನಿಗೆ ಸ್ಕೂಲು ಕೂಡ ಸ್ಟಾರ್ಟ್ ಆಗ್ತು. ನಾನಿಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿ ದುವಿಕ್ನ ಎದ್ದೇಳ್ಸೋಣ ಅಂದ್ಬಿಟ್ಟು ಹೋದೆ. ಅವನಿಗೆ ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ರೂಢಿ ಮಾಡಬೇಕು. ಇಷ್ಟು ಬೇಗ ಎದ್ದೇಳ್ತಿರ್ಲಿಲ್ಲ ಯಾವುದೂ ಕೂಡ. ಎದ್ದೇಳಿಸ್ತಾ ಇದ್ದೀನಿ, ಹಾಗಾಗಿ ಒದ್ದಾಡ್ಕೊಂಡು ಹಂಗೆ ಮಲ್ಕೋತಾ ಇದ್ದ. ಎದ್ದೇಳು ದುವಿ, ಸ್ಕೂಲ್ ಹೋಗ್ಬೇಕು. ಎದ್ದೇಳು, ಇವತ್ತು ಸ್ಕೂಲ್ ಹೋಗ್ಬೇಕು ನೀನು. ಫಸ್ಟ್ ಮುದ್ದು ಎದ್ದೇಳು ದುವಿ, ಎದ್ದೇಳು ಬಂಗಾರಿ. ಸ್ಕೂಲ್ ಹೋಗಲ್ಲ ನೀನು? ಸ್ಕೂಲ್ ಹೋಗಲ್ಲ ಮುದ್ದು? ಸ್ಕೂಲ್ಗೆ ಹೋಗಲ್ಲ? ಅಣ್ಣ ಸ್ಕೂಲ್ ಹೋಗ್ತಾನೆ ನೋಡಿ ಇವಾಗ. ಸಂಡೇ ನಾವು ನನ್ನ ತಮ್ಮನ ಮನೆಗೆ ಹೋಗಿದ್ವಲ್ಲ, ಮತ್ತು ಮಂಡೇ ಅಲ್ಲೆಲ್ಲ ಮಾಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಸುಸ್ತಾಗಿಬಿಟ್ಟಿದ, ನೈಟ್ ಬಂದು ಮಲ್ಕೊಂಡ. ಬೆಳಗ್ಗೆ ಎದ್ದೇಳ್ತಾನೆ ಇರಲಿಲ್ಲ. ಆಮೇಲೆ ಎದ್ದೇಳಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ. ಅಪ್ಪನೇ ಸ್ವಲ್ಪ ಹೆಲ್ಪ್ ಮಾಡ್ದ ಅಂತ ಹೇಳ್ಬೋದು. ಅವನು ಸ್ನಾನ ಮಾಡೋಕೆ ಹೋಗ್ತಾನಲ್ಲ, ಆವಾಗಲೇ ಇವನು ಕೂಡ ದುವಿಕ್ನ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಬಂದ. ಅವನೇ ಬ್ರಷ್ ಎಲ್ಲ ಮಾಡಿಸಿ ಅದಾದಮೇಲೆ ನಾನು ಅವ್ರಿಗೆ ಲಂಚು ಮತ್ತು ಸ್ನ್ಯಾಕ್ಸ್ ಇದೆಲ್ಲ ಕೂಡ ಪ್ಯಾಕ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟ್ ಆದಮೇಲೆ ಹಾಲನ್ನ ಕೊಟ್ಟೆ ಕುಡಿಯೋದಕ್ಕೆ. ಅವನು ಕುಡಿತಾ ಇರಲಿಲ್ಲ, ಕಾರ್ನ ಇಟ್ಕೊಂಡು ಆಟಾಡ್ತಾ ಇದ್ದ. ನಡೆಯೋ ಟೈಮ್ ಆಯಿತು ಸ್ಕೂಲ್ಗೆ ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ. ಫುಲ್ ಆಚೆ ಎಲ್ಲ ಕಾರ್ನ ತೊಗೊಂಬಂದು ಕಾರ್ ಆಟ ಆಡಿಸ್ಕೊಂಡಿದ್ದ. ಇನ್ನೂ ಅವ್ನಿಗಿನ್ನ ಆಟ ಆಡೋ ಅಂಥ ಮೈಂಡ್ ಇದೆ. ಇನ್ನೂ ಸ್ಕೂಲ್ಗೆ ಹೋಗಬೇಕು ಇದೇ ಟೈಮ್ಗೆ, ಅದೆಲ್ಲ ಏನು ಇನ್ನೂ ಗೊತ್ತಾಗಲ್ಲ. ಇನ್ನು ಅದರಲ್ಲೂ ಫಸ್ಟ್ ಡೇ ಬೇರೆ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದೇನೆ ನಾನು. ಟೈಮ್ ಆಯಿತು ಬಾರೋ, ಶೂ ಹಾಕ್ಕೊಳ್ಳೋ, ಟೈಮ್ ಆಯಿತು ಬ್ಯಾಗ್ ಹಾಕ್ಕೊಳ್ಳೋ ಅಂತ ಹೇಳ್ತಾ ಇದ್ದೀನಿ. ಫುಲ್ ಆಟ ಆಡ್ಕೊಂಡು ನಿಂತ್ಬಿಟ್ಟಿದ್ದ. ಟೈಮ್ ಆಗ್ತಾ ಇತ್ತು. ಸೊ ಬಿಡು, ಸ್ವಲ್ಪ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಬ್ಯಾಗ್ನ ತಗೊಂಡು ಫುಲ್ಲು ನೀವು ನೋಡ್ತಾ ಇರ್ಬೋದು, ಫುಲ್ಲು ಅಲ್ಗು ಇಲ್ಗು ಓಡಾಡ್ತಾನೆ ಇದ್ದ. ಅವನಂತೂ ಫುಲ್ ಖುಷಿಯಾಗೇ ಇದ್ದ ಸ್ಕೂಲ್ಗೆ ಹೋಗೋದಕ್ಕಂತೂ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೈಗೆ ಸಿಗ್ತಾ ಇರಲಿಲ್ಲ. ಆಮೇಲೆ ವಿಜಯ್ ಇಟ್ಕೊಂಡು ಶೂಸ್ನೆಲ್ಲ ಹಾಕಿದ್ರು. ಅದಾದಮೇಲೆ ನಾವು ಹೊರಟ್ವಿ ಸ್ಕೂಲ್ಗೆ ಬಿಡೋಣ ಅಂದ್ಬಿಟ್ಟು. ದುವಿ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ ಸ್ಕೂಲಿಗೆ ಹೋಗೋದಕ್ಕೆ. ಫಸ್ಟ್ ಡೇ ಸ್ಕೂಲ್ ಹತ್ರ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ರಂತೆ. ನಾವು ನೆಕ್ಸ್ಟ್ ಡೇ ಹೋಗ್ಬಿಟ್ವಲ್ವಾ, ಸೊ ಏನೂ ಇರಲಿಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ರು. ಸ್ಕೂಲ್ ಫಸ್ಟ್ ಡೇ ಅಂದ್ಬಿಟ್ಟು ಒಂದು ಫೋಟೋ ತೆಗೆಯೋಣ ಅಂತ ಅಂದರೆ ಅವ್ನು ನಿಂತ್ಕೋತಾನೆ ಇರಲಿಲ್ಲ, ಅಲ್ಲಿ ಓಡ್ತಾ ಇದ್ದ. ಆಮೇಲೆ ಆಂಟಿ ಬಂದು ಕರ್ಕೊಂಡು ಹೋದ್ರು. ಅಲ್ಲಿಂದ ಅವ್ರ ಮ್ಯಾಮು ಅವನ್ನ ಮಾತಾಡಿಸ್ಕೊಂಡು ಅಲ್ಲಿ ಮುದ್ದು ಮಾಡ್ತಾಯಿದ್ರು. ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾನು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಅದಾದಮೇಲೆ ಅವರೇನೆ ಎತ್ಕೊಂಡು ಹೋಗ್ತಾಯಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ಲಾಸ್ ರೂಮ್ಗೆ ಕರ್ಕೊಂಡೋದ್ರು. ನಾವಿಲ್ಲಿ ಅಪ್ಪು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಿ. ಇಬ್ಬರೂ ಕರ್ಕೊಂಬರೋದಕ್ಕೆ ಬೆಳಗ್ಗೆ ಒಂದೇ ಟೈಮಿಗೆ ಬಿಡೋದಕ್ಕೆ ಸರಿ ಹೋಗುತ್ತೆ. ಕರ್ಕೊಂಬರೋದಕ್ಕೆ ಮಧ್ಯಾಹ್ನ ಬೇರೆ ಟೈಮ್ ಇರುತ್ತೆ. ಸೊ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಿ. ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಮ್ಯಾಮ್ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ, ಎಂಜಾಯ್ ಮಾಡ್ತಾನೆ, ಬೇರೆ ಮಕ್ಳ ಥರ ಆಡಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅಲ್ಲಿಂದ ಬಂದು ದಾಲ್ ರೈಸ್ನ ಮಾಡಿದೆ. ಅದನ್ನು ಅವನಿಗೆ ಹಾಕೊಟ್ಟೆ, ಕೋಡ್ಬಳೆ ಜೊತೆ ಬೇಕು ಅಂತ ಅಂದ. ಊಟ ತಿಂದು ಮಲ್ಕೊಂಡನು. 4 hours ಆದ್ರೂ ಎದ್ದೇಳಲೇ ಇಲ್ಲ. ಇವಾಗಲೂ ಕೂಡ ಅದೇ ರೀತಿ ಮಲಗ್ತಾ ಇದ್ದಾನೆ. ಅಲ್ಲಿಂದ ಬಂದು ಸುಸ್ತಾಗಿರ್ತಾನಲ್ಲ, ಟಯರ್ಡಾಗಿ, ಸೊ ಮಲ್ಕೊಬಿಡ್ತಾನೆ. ಮತ್ತು ನಾವು ನೈಟು ನಾನು ವಿಜಯ್ ಇಬ್ಬರೂ ಕೂಡ ಅಪ್ಪು ಬುಕ್ಸಿಗೆಲ್ಲ ರ್ಯಾಪರ್ನ ಹಾಕ್ತಾ ಇದ್ವಿ. ಇನ್ನು ದುವಿಕ್ ಬುಕ್ಕಿಗೂ ಕೂಡ ಹಾಕೋದಿತ್ತು. ಇವಂದೇ ಇನ್ನೂ ಮುಗ್ದಿರಲಿಲ್ಲ, ದುವಿಕ್ ಬೇರೆ ಬಿಡ್ತಾ ಇರಲಿಲ್ಲ ಹಾಕೋದಕ್ಕೆ. ಅದಾದಮೇಲೆ ನಾನು ಮೆಡಿಸನ್ಸ್ ಎಲ್ಲ ಈ ರೀತಿ ಬೆಡ್ ಸೈಡ್ ಟೇಬಲಲ್ಲಿ ಈ ರೀತಿ ರ್ಯಾಂಡಮಾಗಿ ಇಟ್ಬಿಟ್ಟಿದೆ.
ಅದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಒಂದು ಮೆಡಿಸನ್ ಬಾಕ್ಸ್ನ ನಾನು ಆರ್ಡ್ರ್ ಮಾಡಿದೆ ಮೀಶೋಯಿಂದ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸೋಣ ಅಂದ್ಬಿಟ್ಟು ನಾನು ಇದರ ಮೆಡಿಷನ್ಸ್ ಎಲ್ಲ ಏನೇನಿದೆ ಅದೆಲ್ಲ ಒಂದು ಬಾಸ್ಕೆಟ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ನಾನು ಯಾವ ರೀತಿ ನಾನು ಮೆಡಿಸನ್ ಬಾಕ್ಸ್ಗೆ ಶಿಫ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಮೀಶೋದಲ್ಲಿ ಬುಕ್ ಮಾಡಿದ್ದೆ, ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೆ, ಅದು 2 ಡೇಸ್ ಬ್ಯಾಕೇ ಬಂದುಬಿಟ್ಟಿತ್ತು. ಸೊ ಓಪನ್ ಮಾಡಿಬಿಟ್ಟಿದ್ದೆ, ಕವರೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಬಾಕ್ಸ್ ಮಾಡಿ ಕೊಟ್ಟಿದ್ದರು. ಸೊ ಮೊದಲೇ ಓಪನ್ ಮಾಡಿಬಿಟ್ಟಿದ್ನಲ್ಲ, ಸೊ ಅದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಅದಾದಮೇಲೆ ಅಲ್ಲಿ ನೀಟಾಗಿ ಜೋಡಿಸೋದಕ್ಕೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ, ನಿಮಗೆ ನೋಡ್ತಾ ಇರ್ಬೋದು ನೀಟಾಗಿದೆ. ಅದು ಓಪನ್ ಮಾಡಿಬಿಟ್ಟು ಒಳಗಡೆ ದೊಡ್ಡದೆಲ್ಲ ಇಟ್ಕೋಬೋದು, ಮೇಲ್ಗಡೆ ಟ್ಯಾಬ್ಲೆಟ್ಸು ಕ್ರೀಮ್ಸು ಚಿಕ್ಕದೆಲ್ಲ ಇಟ್ಕೋಬೋದು. ಆ ರೀತಿ ಇದೆ. ಸ್ವಲ್ಪ ಚಿಕ್ಕದೇ ಇದೆ ಅಂತ ಹೇಳ್ಬೋದು, ಅಷ್ಟೊಂದೇನು ದೊಡ್ಡದೇನಿಲ್ಲ, ಅದು ಸ್ವಲ್ಪ ಚಿಕ್ಕದೇನೆ. ನನಗಿದು ಕಮ್ಮಿ ಅಂತ ಅನ್ನಿಸ್ತು. ನಮ್ಮನೆಯಲ್ಲಿ ಸ್ವಲ್ಪ ಬ್ಯಾಂಡೆಡು ಇದೆಲ್ಲ ತುಂಬಾ ಇದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಐಟಮ್ಸ್ ಮಾತ್ರ ಇದಕ್ಕೆ ಬಂತು ನಂದು. ಇನ್ನೊಂದು ಸ್ವಲ್ಪ ಐಟಮ್ಸ್ನ ನಾನು ಬಾಸ್ಕೆಟಲ್ಲೇ ಹಾಗೇ ಇಟ್ಟೆ. ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಅದು ಕೂಡ ಬರೋದ್ರಲ್ಲಿದೆ. ಹಾಗೆ ಇದು ಚಿಕ್ಕದು ನನಗೆ ಸಾಕು ಅನ್ನಿಸ್ತು. ಏನಕ್ಕಪ್ಪ ಅಂದರೆ ನನ್ನ ಸೈಡ್ ಟೇಬಲ್ಗೆ ಇದು ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೊಂಡ್ರೂ ಕೂಡ ನನ್ನ ಸೈಡ್ ಟೇಬಲ್ಗೆ ಬರೋದಿಲ್ಲ. ಸೊ 2 ಡ್ರಾರಲ್ಲಿ ಇಡ್ಬೋದಲ್ಲ ಸೈಡ್ ಟೇಬಲಲ್ಲಿ ಅಂದ್ಬಿಟ್ಟು ಇದನ್ನೇ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸರಿ ಹೋಗುತ್ತೆ 2 ಇಟ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ಫಿಟ್ಟಾಗಿ ಕರೆಕ್ಟಾಗಿ ಕೂರ್ತು ನಂದು ಸೈಡ್ ಟೇಬಲ್ಗೆ. ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದರೆ ಡ್ರಾರ್ ಕ್ಲೋಸ್ ಆಗ್ತಿರ್ಲಿಲ್ಲ. ಸೊ ಈ ಸರಿ ಹೋಗ್ತು. ಇವಾಗ ನೋಡೋಣ ಬನ್ನಿ, ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಬಿಸಿ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದಾದಮೇಲೆ ಅದರಲ್ಲಿ ಪಾಲಕ್ ಸೊಪ್ಪನ್ನ ನಾನು 2 ಕಟ್ಟನ್ನ ತೊಗೊಂಬಂದಿದ್ದೀವಿ. ಒಂದೇ ಒಂದು ಕಟ್ಟಾದರೆ ಏನಪ್ಪ ಆಗುತ್ತೆ ಅಂದರೆ ಅದು ಸೊಪ್ಪು ಬೆಂದಮೇಲೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ 2 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಬಂದಿದ್ವಿ. ಅದನ್ನು ಆ ಸಕ್ಕರೆ ಏನು ಬಿಸಿ ನೀರು ಕಾಸಿದ್ವಿ ಅದಕ್ಕೆ ಅದ್ದಿ ಎತ್ತಿಟ್ಕೋಬೇಕು ನೀರು ಸೋರೋದಕ್ಕೆ ಅಂತ. ನಾವಿಲ್ಲಿ ನೋಡಿ ಯಾವ ರೀತಿ ಸೊಪ್ಪನ್ನ ಸ್ವಲ್ಪ ಒಂದು 2 ಮಿನಿಟ್ಸ್ ಅದರೊಳಗಡೆ ಬಿಟ್ಟು ಬಿಸಿ ನೀರಲ್ಲಿ ಅದನ್ನು ತೆಗೆದು ನೀರು ಸೋರೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. 1 kg ಚಿಕನ್ಗೆ ನಾವು 2 ಕಟ್ ಪಾಲಕ್ ಸೊಪ್ಪನ್ನ ಹಾಕಿದ್ವಿ. ಎಲ್ಲ ಸೊಪ್ಪನ್ನು ಕೂಡ ವಾಶ್ ಮಾಡಿ ಈ ರೀತಿ ನೀರಲ್ಲಿ ಹತ್ತಿ ನೀರು ಸೋರೋದಕ್ಕೆ ಅಂತ ಎತ್ತಿಟ್ವಿ. ಸೊ ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಡಿ. ನಾವು ಚಿಕನ್ನ ಹೋಗಿ ತರೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಫ್ರೆಶ್ ಟು ಹೋಮಲ್ಲಿ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ವಿ, ಅದು ಕೂಡ ಬಂತು. 1 kg ಚಿಕನ್ನ ತರಿಸಿದ್ವಿ ಗ್ರೇವಿಗೆ. ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬನ್ನಿ. 4 ಸ್ಮಾಲ್ ಸೈಜು ಈರುಳ್ಳಿನ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ 3 ತೊಗೊಂಡಿದ್ದೀವಿ. ನಿಮಗೆ ಖಾರ ನೋಡಿಕೊಂಡು ಹಾಕೋಬೋದು ನೀವು. ಹಾಗೆ ಒಂದು 4 ಅಥವಾ 5 ಸ್ಮಾಲ್ ಸೈಜು ಟೊಮೊಟೊನ ತೆಗೆದಿಟ್ಕೊಂಡಿದ್ದೀವಿ. ಇಲ್ಲಿ ವಿಜಯ್ ಎಲ್ಲನೂ ಕೂಡ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾವೇನಪ್ಪ ಮಾಡಬೇಕಂತ ಅಂದರೆ ಈರುಳ್ಳಿನ ರುಬ್ಬೋದಕ್ಕೆ ಅಂತ ಇಟ್ಕೋಬೇಕು. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ರುಬ್ಬಿಸ್ತಾ ಇದ್ದೀವಿ. ಸಪ್ರೇಟ್ ಈರುಳ್ಳಿ ಮಾತ್ರ ನಾವು ರುಬ್ಬಿಸಿ ಇಟ್ಕೋಬೇಕು. ರುಬ್ಬಿಸಿ ಎಲ್ಲ ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಚಿಕ್ಕದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. 2 ಕೂಡ ಮೆಣಸಿನ್ಕಾಯಿ ಬೆಳ್ಳುಳ್ಳಿ 2 ಕೂಡ ಹಚ್ಚಿಟ್ಕೊಳ್ಳಿ. ಇದು ಒಗ್ಗರಣೆಗೆ ಸ್ಟಾರ್ಟಿಂಗ್ ಹಾಕೋದಕ್ಕೆ ಇದು ಬೇಕಾಗುತ್ತೆ. ಅದಾದಮೇಲೆ ಗ್ಯಾಸ್ನ ನಾವಿಲ್ಲಿ ಹಚ್ಕೊಂಡಿದ್ದೀವಿ, ಪಾತ್ರೆನ ಇಟ್ಕೊಂಡಿದ್ದೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಅದೇ ಪಾತ್ರೆಲ್ಲೇ ಸೊಪ್ಪೇನು ಬೇಯಿಸಿದೆ ಅದನ್ನೇ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಆಯಿಲ್ನ ಹಾಕೋತಾ ಇದ್ದೀವಿ. 2ರಿಂದ 3 ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಆಮೇಲೆ ಆಯಿಲ್ ಕಾದಾದಮೇಲೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಏನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 4 ಲವಂಗನ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 1-2 ಪೀಸ್ ಚಿಕ್ಕದು ಚಕ್ಕೆನ ಹಾಕ್ಕೊಳ್ಳಿ. ನಾನು ವಿಜಯ್ ಹತ್ರ ಮೆಜರ್ಮೆಂಟ್ ಕೇಳಿದೆ. ಸೊ ಅವ್ರಿಗೆ ನಂಗೆ ಮೆಜರ್ಮೆಂಟ್ ಅಂತ ಏನಿಲ್ಲ, ನಾನು ಮಾಡೋ ರೀತಿ ನಾನು ಮಾಡಿಬಿಡ್ತೀನಿ, ನನಗೆ ಅಳ್ತಾ ಎಲ್ಲ ಗೊತ್ತಿರುತ್ತೆ ಅಂತ ಅಂದರು. ಆಮೇಲೆ ಪಲಾವ್ ಎಲೆನ ಹಾಕ್ಕೊಳ್ಳಿ 4. ಆಮೇಲೆ ಮೆಣಸನ್ನ ಹಾಕ್ಕೊಳ್ಳಿ, ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಅದಾದಮೇಲೆ ಜೀರಿಗೆನ ಹಾಕ್ಕೊಳ್ಳಿ ಒಗ್ಗರಣೆಗೆ. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಏನು ಈರುಳ್ಳಿನ ನಾವು ರುಬ್ಬಿಸಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿನೂ ಕೂಡ ಬ್ರೌನ್ ಆಗೋ ರೀತಿ ಬೇಯಿಸಿ. ಬಟರ್ ಬಾಕ್ಸ್ ಜೊತೆಗೆ ಬಟರ್ ನೈಫ್ನ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಆಟಾಡ್ತಿದ್ದ. ಅದು ಅಲ್ಲದೆ ಅದು ನೈಫ್ ಬಂದು ಸೆರಾಮಿಕ್ದು. ನಂಗೆ ತುಂಬಾ ಭಯ ಆಗ್ತಿತ್ತು, ಎತ್ತಾಕಿ ಎಲ್ಲಿ ಹೊಡೆದಾಕ್ಬಿಡ್ತಾನೆ, ಫುಲ್ ಒಂದು ಸೆಟ್ ಹೋದಂಗೆ ಅನ್ಸ್ಬಿಡುತ್ತಲ್ಲ, ಚೆನ್ನಾಗಿರಲ್ಲ ಅಂತ. ಸೊ ಅದಕ್ಕೆ ಇಡೋದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕೊನೆಗೂ ಇಟ್ಬಿಟ್ಟು ಹೋಗ್ಬಿಟ್ಟ. ಅದಾದ್ಮೇಲೆ ನಾವೇನು ಟೊಮೊಟೊನ ಇಟ್ಕೊಂಡಿದ್ವಿ 4 ಅದನ್ನು ಕಟ್ ಮಾಡಿಕೊಂಡು ದಪ್ಪದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಹಾಕ್ಕೊಂಡ್ವಿ ಟೊಮೊಟೊನ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆದಮೇಲೆ ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ಳಿ. ವಿಜಯ್ ಇಲ್ಲಿ ಕೈ ಎಳ್ತನೆಲ್ಲ ಹಾಕ್ಬಿಡ್ತಾರೆ. ಸೊ ಹಾಗಾಗಿ
2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಹಳದಿ ಪೌಡ್ರನ್ನ ಹಾಕ್ಕೊಳ್ಳಿ. ನಮ್ಮದು ಸ್ಪೂನು ಚಿಕ್ಕದಿದೆ, ಸೊ ಜಾಸ್ತಿ ಹಾಕ್ದಾಗ ಅನಿಸುತ್ತೆ ನಿಮಗೆ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ, ಅದು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಮಿರ್ಚಿ ಪೌಡ್ರನ್ನ ಹಾಕ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಮೆಣಸಿನ್ಕಾಯಿನೂ ಕೂಡ ಹಾಕಿರ್ತೀವಲ್ಲ, ಹಸಿರು ಮೆಣಸಿನ್ಕಾಯಿ, ಸೊ ಹಾಗಾಗಿ. ಅದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ. ನಾನು ಆ್ಯಡ್ ಮಾಡಬೇಕಾದ್ರೆ ನಾನು ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಸೊ ಆಮೇಲೆ ಹೇಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಏನು 1 kg ಚಿಕನ್ನ ತರಿಸಿದ್ವಿ ಅದನ್ನು ನಾವು ಇವಾಗ ವಾಶ್ ಮಾಡಿ ಹಾಕ್ತಾಯಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಚಿಕನ್ ನೀರು ಬಿಡೋ ತನಕ ಬೇಯಿಸ್ಕೊಳ್ಳಿ. ಮನೆಯಲ್ಲಿ ಯಾರಿಗಾದ್ರೂ ಸೊಪ್ಪು ತಿನ್ನೋಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ರೀತಿ ನಾನ್ ವೆಜ್ ಜೊತೆಗೆ ಸೊಪ್ಪನ್ನು ಹಾಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಏನು ಸೊಪ್ಪನ್ನ ನಾವು ಇಟ್ಕೊಂಡಿದ್ವಿ ಅದು ತಣ್ಣಗಾಗಿದೆ. ಇವಾಗ ಅದನ್ನು ರುಬ್ಬಿಸ್ಕೊಂಡಿದ್ದೀವಿ, ನುಣ್ಣಗೆ ರುಬ್ಬಿಸ್ಕೊಂಡಿದ್ವಿ. ಸಣ್ಣದಾಗಿ ರುಬ್ಬಿಸ್ಕೊಳ್ಳಿ, ಅದೇ ಗ್ರೇವಿ ಆಗುತ್ತೆ. ಸೊ ಹಾಗಾಗಿ ರುಬ್ಬಿಸ್ಕೊಂಡು ಏನು ಒಗ್ಗರಣೆಗೆ ಹಾಕೊಂಡಿದ್ವಿ ಅದ್ರ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಬೇಯಿಸಿ. ಉಪ್ಪು ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಹಾಕಿರ್ತೀವಿ ನಾವು, ಅವಾಗ ತೋರಿಸ್ತೆ ನಾನು ನಿಮಗೆ. ಅದನ್ನ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಗ್ರೇವಿ ರೈಸ್ ಜೊತೆಗೆ ಬೇಕಂತ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಚಪಾತಿ ಜೊತೆಗಾದರೆ ಸ್ವಲ್ಪ ಗಟ್ಟಿಯಾಗೇ ಬಿಟ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ಆಮೇಲೆ ಮುಚ್ಚಿಟ್ಟು ಚಿಕನ್ ಎಲ್ಲ ಬೇಯೋ ತನಕ, ಅದು ಸೊಪ್ಪೆಲ್ಲ ಬೇಯೋ ತನಕ ಬಿಡಿ. ಅದಾದ್ಮೇಲೆ ನಾವು ಇದು ರೋಟಿ ಜೊತೆಗೆ ನಾವು ಮಾಡ್ಕೊಂಡಿದ್ದಲ್ವಾ, ಸೊ ನಿಮಗೆ ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ರೋಟಿನೇ ಅಂತ. ಅದು ಗ್ರೇವಿ ಎಲ್ಲ ಬೆಂದಿದೆ. ಇವಾಗ ನಾವು ಕ್ರೀಮ್ನ ಆ್ಯಡ್ ಮಾಡ್ತಾ ಇದೀವಿ. ನಿಮ್ಗೆ ಇಷ್ಟ ಇದ್ರೆ ಕ್ರೀಮ್ನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಆಪ್ಷನ್ ಅದಷ್ಟೇ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆನಾ. ನಾವು ಚಪಾತಿ ಜೊತೆಗೆ ಅಂತ ಮಾಡ್ಕೊಂಡಿದ್ವಲ್ಲ ರೋಟಿ, ಅಂದರೆ ಡೆಲ್ಲಿ ಸೈಡೆಲ್ಲ ರೋಟಿ ಹೇಳ್ತಾರೆ, ನಾವು ಈ ಕಡೆ ಎಲ್ಲ ಆಯಿಲ್ ಹಾಕಿ ಚಪಾತಿನ ಮಾಡ್ತೀವಲ್ಲ, ಸೊ ರೋಟಿ ಜೊತೆಗೆ ನಾವು ಇದನ್ನು ಮಾಡ್ಕೊಂಡಿದ್ದು ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮಗೆ ಗೊತ್ತೇ ಇರುತ್ತೆ, ನಂದು ವ್ಲಾಗ್ ನೋಡ್ತಾ ಇದ್ರೆ ನಮ್ಮನೆ ಜಾಸ್ತಿ ರೋಟಿನೇ ಮಾಡೋದು ನಾರ್ತು ಅಂತ. ಚಪಾತಿ ಜೊತೆಗೆ, ಪರೋಟ ಜೊತೆಗೆ, ರೈಸ್ ಜೊತೆಗೆ, ರೊಟ್ಟಿ ಜೊತೆಗೆ, ಎಲ್ಲಾದ್ರೂ ಜೊತೆಗೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಫುಲ್ ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.